ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿಂದಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ಬಂದು ಸಂಡೇ ವ್ಲಾಗ್. ಇದೇನಪ್ಪ ಇದು ಮನೆಯವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರ? ನಾನ್ ಪ್ರತಿದಿನ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಫ್ರೀ ಎಕ್ಸರ್ಸೈಸ್ ಮತ್ತೆ ಮೆಡಿಟೇಷನ್ಸ್ ಎಲ್ಲ ಮಾಡ್ತೀನಿ. ನನ್ನ ಹಸ್ಬೆಂಡ್ ಕೂಡ ಅವರು ಎಕ್ಸರ್ಸೈಸ್ ಮತ್ತೆ ಅವ್ರು ಸ್ವಲ್ಪ ವರ್ಕೌಟ್ಸ್ ಎಲ್ಲ ಮಾಡ್ಕೋತಾರೆ. ಆದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಅವರು ಯಾವುದೇ ಎಕ್ಸರ್ಸೈಸ್ ಮತ್ತೆ ಯಾವುದೇ ಆಕ್ಟಿವಿಟಿಲಿ ಭಾಗವಹಿಸೋದಿಲ್ಲ ಪ್ರತಿದಿನ. ಅದಕ್ಕೆ ನಾನ್ ಏನ್ ಮಾಡ್ತೀನಿ ಅಂದ್ರೆ ಪ್ರತಿ ಸಂಡೇ ನಮ್ಮ ಮನೇಲಿ ಇದೊಂದು ರೂಲ್ಸ್ ಇದೆ. ಎವ್ರಿ ಸಂಡೇ ನಾವೆಲ್ಲರೂ ಸೇರಿ ಒಟ್ಟಿಗೆ ಯೋಗಾಸನ, ಸ್ವಲ್ಪ ಎಕ್ಸರ್ಸೈಸ್, ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇದರಿಂದ ಯಾಕೆಂದ್ರೆ ಎಲ್ರು ಕೂಡ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಹಸ್ಬೆಂಡ್ ವರ್ಕ್ ಅಲ್ಲಿ ಬಿಸಿ ಆಗ್ಬಿಟ್ಟಿರ್ತಾರೆ, ನಾನು ಕೂಡ ಮನೆ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟಿರ್ತೀನಿ. ಆದ್ರೆ ಸಂಡೇ ಟೈಮ್ ಅಲ್ಲಿ ಈ ತರ ಎಲ್ರು ಒಟ್ಟಿಗೆ ಸಿಕ್ಕಿದಾಗ, ಎಲ್ರು ಸ್ವಲ್ಪ ಒಟ್ಟಿಗೆ ಆಕ್ಟಿವಿಟಿಲಿ ಭಾಗವಹಿಸಿದಾಗ ಅದು ಸ್ವಲ್ಪ ಮಕ್ಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಇನ್ನು ಎಲ್ರು ಕೂಡ ಸ್ವಲ್ಪ ಆಕ್ಟಿವ್ ಆಗಿರ್ತೀವಿ. ಅದ್ರ ಜೊತೆಗೆ ನಾವು ಇವಾಗಿಂದನೇ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ತರ ಎಕ್ಸರ್ಸೈಸ್ ಮಾಡ್ಬೇಕು, ಯೋಗಾಸನ, ಮೆಡಿಟೇಷನ್ ಎಲ್ಲ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಅವ್ರು ಬೆಳೆದ್ಮೇಲೆ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನು ಮಕ್ಕಳು ಮೆಡಿಟೇಷನ್ ಮಾಡೋದ್ರಿಂದ ಓದೋದ್ರಲ್ಲಿ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ, ಮಕ್ಕಳಿಗೆ ಒಳ್ಳೆ ಏಕಾಗ್ರತೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮೆಡಿಟೇಷನ್ ಮಾಡೋದನ್ನ ನಾನು ಮಕ್ಳಿಗೆ ಪ್ರಾಕ್ಟೀಸ್ ಮಾಡ್ತೀನಿ. ಯಾಕೆಂದ್ರೆ ನಾನ್ ಸಣ್ಣೋಳಿದ್ದಾಗ ಕೂಡ ಇದೇ ತರ ಮೆಡಿಟೇಷನ್ ಮಾಡ್ತಿದ್ದೆ. ಮಾರ್ನಿಂಗ್ ಎದ್ದು ಆಮೇಲೆ ಅಷ್ಟೇ ನಾನು ಓದ್ಕೊಳ್ತಿದ್ದೆ. ಅದೇ ರೀತಿ ನನ್ನ ಮಕ್ಳಿಗೂ ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇನ್ನು ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿನೀರು ಕುಡಿಬೇಕಲ್ವಾ, ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು, ಆಲ್ಮೋಸ್ಟ್ ನಿಮ್ಗೆ ಎಲ್ಲಾರ್ಗೂ ಗೊತ್ತಿರುತ್ತೆ ABC ಜ್ಯೂಸ್ ಅಂತ. ABC ಜ್ಯೂಸ್ ಅಂದ್ರೆ ಆಪಲ್ ಮತ್ತೆ ಬೀಟ್ರೂಟ್, ಕ್ಯಾರೆಟ್ ಹಾಕಿ ಮಾಡೋದು ಅಂತ ಯೂಶಲಿ ಅನ್ಕೊಂತಾರೆ. ಹಾಗಿಲ್ಲ, ABC ಜ್ಯೂಸ್ ಅಂದ್ರೆ ಆಮ್ಲ, ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಹಾಕೊಂಡು ಕೂಡ ಮಾಡ್ಕೋಬಹುದು. ನಾನ್ ಮನೇಲಿ ನೆಲ್ಲಿಕಾಯಿ ಇತ್ತಲ್ಲ, ಯೂಶಲಿ ಯಾವಾಗೂ ಮನೇಲಿ ನೆಲ್ಲಿಕಾಯಿ ಇದ್ದೇ ಇರುತ್ತೆ. ನಾವು ನೆಲ್ಲಿಕಾಯಿ ಜ್ಯೂಸ್ ಅವಾಗ ಕುಡಿಯೋದ್ರಿಂದ ಸೊ ಅದಕ್ಕೆ ನೆಲ್ಲಿಕಾಯಿನ ಯೂಸ್ ಮಾಡ್ಕೊಂಡು ಇವತ್ತು ABC ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಸಿಪ್ಪೆನೆಲ್ಲ ಅದೆಲ್ಲ ತಗೋಬೇಕಲ್ವಾ, ಎರ್ಕೋಬೇಕಲ್ವಾ, ಎರಿತಾ ಇದ್ದೀನಿ. ನೋಡಿ, ಈ ತರ ನಾವು ತರಕಾರಿ ಸಿಪ್ಪೆಗಳನ್ನೆಲ್ಲ ಕಟ್ ಮಾಡ್ಕೋಬೇಕಾದ್ರೆ, ತರಕಾರಿನೆಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಈ ರೀತಿ ಒಂದು ಮೊರ ಅಥವಾ ಯಾವ್ದಾದ್ರು ಒಂದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ನಾವು ಸಿಪ್ಪೆನೆಲ್ಲ ಬಿಡಿಸ್ಕೊಂಡ್ರೆ ನಮ್ಗೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಜಾಸ್ತಿ ಅದು ಗಲೀಜಾಗಲ್ಲ, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಹುದು. ಯಾಕೆಂದ್ರೆ ನಾವೇನೇ ಅದು ಡಸ್ಟ್ ವೇಸ್ಟ್ ಏನೇ ತೆಗೆದ್ರು ಅದೆಲ್ಲ ಅದು ಮೊರದಲ್ಲೇ ಇರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಿಚನ್ ಕೌಂಟರ್ ಟಾಪ್ ಜಾಸ್ತಿ ಏನು ಗಲೀಜಾಗಲ್ಲ, ಯಾವಾಗೂ ಕ್ಲೀನ್ ಆಗೇ ಇರುತ್ತೆ. ನಾನಿವಾಗ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ನೆಲ್ಲಿಕಾಯಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಇದು ಮಿಕ್ಸರ್ ಜಾರ್ಗೆ ಹಾಕೊಂಡು ಜ್ಯೂಸ್ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೆಲ್ಲಾನು ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ನಾವು ಈ ರೀತಿ ಪ್ರತಿದಿನ ಒಂದ್ ಯಾವ್ದಾದ್ರು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು. ABC ಜ್ಯೂಸ್ ಅಂತಲ್ಲ, ಯಾವ್ದಾದ್ರು ಡಿಟಾಕ್ಸ್. ಇವಾಗ ನೆಲ್ಲಿಕಾಯಿ ಮಾಡ್ಕೋಬಹುದು, ಸೌತೆಕಾಯಿ ಮಾಡ್ಕೋಬಹುದು, ಬೂದ್ ಮಾಡ್ಕೋಬಹುದು. ಇವಾಗ ಈ ತರ ಕ್ಯಾರೆಟ್ ಅಲ್ಲಿ ಮಾಡ್ಬೋದು ಸಪರೇಟ್ ಆಗಿ, ಬೀಟ್ರೂಟ್ ಮಾಡ್ಬೋದು, ಯಾವ್ದಾರ ಮಾಡ್ಕೊಬಹುದು. ಇದರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ನಮ್ ಬಾಡಿಲಿ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಅಂದ್ರೆ ನಮ್ಗೆ ಸುಸ್ತು ಆತರ ಆಗತ್ತರ ಇರುತ್ತಲ್ವಾ, ಆತರ ಎಲ್ಲ ಏನಾಗಲ್ಲ, ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ಬಾಡಿ ಯಾವಾಗೂ ಹೈಡ್ರೇಟ್ ಆಗಿರುತ್ತೆ. ಕೆಲವ್ರಿಗೆ ಡಿಹೈಡ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ನಾವ್ ಈ ತರ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಷನ್ ಎಲ್ಲ ಹೋಗಿ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಮ್ಗೆ ಏನೇ ಕೆಟ್ಟ ಕಲ್ಮಶಗಳು, ಕೊಬ್ಬುಗಳು ಈ ತರ ಏನಾರ ಸೇರ್ಕೊಂಡಿದ್ರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗಿ ನಮ್ದು ಡೈಜೆಷನ್ ಪವರ್ ಚೆನ್ನಾಗಿ ಇಂಪ್ರೂವ್ ಆಗಿ ಹೊಟ್ಟೆ ನೀಟಾಗಿ ಕ್ಲೀನ್ ಆಗಿರುತ್ತೆ. ಇವಾಗ ನಾನು ABC ಜ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಒಂದ್ ಜಾರ್ ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ನೆಲ್ಲಿಕಾಯಿ, ಬೀಟ್ರೂಟ್ ಮತ್ತೆ ಕ್ಯಾರೆಟ್, ಅದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಒಂದೇ ಸ್ವಲ್ಪ ಒಂದ್ 10 ಕಾಳಷ್ಟು ಮೆಣಸು, ಒಂದ್ ಸ್ವಲ್ಪ ಉಪ್ಪು ಹಾಕೊಂತಾ ಇದೀನಿ. ಉಪ್ಪು ನಮ್ಗೆ ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಇಲ್ಲ. ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮಿಕ್ಸಿಲಿ ರುಬ್ಕೊಂತಾ ಇದೀನಿ. ಜ್ಯೂಸ್ ಮಾಡ್ತೀವಲ್ವಾ, ಸೊ ಅದೇ ತರ ಒಂದು ನೈಸ್ ಪೇಸ್ಟ್ ಆಗ್ಬೇಕು. ಫುಲ್ ಅದೇನಿದೆ ತರಕಾರಿಗಳು ಹಾಕಿದೀವಲ್ವಾ ಅದೆಲ್ಲ ಫುಲ್ ನುಣ್ಣಗಾಗೋವರೆಗೂ ಅದನ್ನ ರುಬ್ಕೊಂಡು ಅದನ್ನ ಒಂದ್ ಪಾತ್ರೆಗೆ ಶೋಧಿಸ್ಕೊಂತಾ ಇದೀನಿ. ನಾನು ಮಿಕ್ಸಿಗೆ 2 ರೌಂಡ್ ಹಾಕೊಂಡು ಅದನ್ನ 2 ಸತಿ ರುಬ್ಕೊಂಡು ತಕೊಂತೀನಿ, ಸ್ವಲ್ಪ ನೀರ್ ಹಾಕಿ ಮತ್ತೆ ಇನ್ನೊಂದ್ ರೌಂಡ್ ಹಾಕಿ. ಯಾಕೆಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಅಷ್ಟು ಚೆನ್ನಾಗೆ ತರಕಾರಿಗಳೆಲ್ಲ ನುಣ್ಣಗಾಗಿರಲ್ಲ, ನೈಸ್ ಆಗಿರಲ್ಲ. ಸೊ ಅದಕ್ಕೆ ಇನ್ನೊಂದ್ಸತಿ ನೀರ್ ಹಾಕ್ಬಿಟ್ಟು ಅದನ್ನ ಇನ್ನೊಂದ್ಸತಿ ರುಬ್ಕೊಂಡು ಅದನ್ನು ಕೂಡ ಶೋಧಿಸ್ಕೊಂತೀನಿ. ನೋಡಿ, ಈ ರೀತಿ ಒಂದು ಕೆಂಪು ಕಲರ್ ಆಗಿ ಏನು ABC ಜ್ಯೂಸ್ ರೆಡಿ ಆಗುತ್ತೆ. ಇನ್ನು ಮಕ್ಳಿಗೆ ಹೊರಗಡೆ ಸಿಗೋ ಪ್ಯಾಕೇಜ್ ಡ್ರಿಂಕ್ಸ್ ಎಲ್ಲ ಕುಡೀರಿ ಅಂದ್ರೆ ಆರಾಮಾಗಿ ನಾವು ಬೇಡ ಅಂದ್ರೂ ಕುಡ್ದ್ಬಿಡ್ತಾರೆ. ಇನ್ನು ನಾವು ಮನೇಲಿ ಹೆಲ್ತಿಯಾಗಿ ಈ ತರ ಒಂದು ಜ್ಯೂಸ್ ಮಾಡ್ಕೊಟ್ಟು ಡಿಟಾಕ್ಸ್ ಡ್ರಿಂಕ್ಸ್ ಕುಡೀರಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಟ್ಟೆನೆ ಕುಡಿತಾರೆ. ಆದ್ರೂ ಏನ್ ಮಾಡೋದು, ಮಕ್ಳಿಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು ಅಂತ ಗೊತ್ತಿರಲ್ಲ. ಪೇರೆಂಟ್ಸ್ ಆದವರು ನಾವು ಅದನ್ನೆಲ್ಲ ಮಕ್ಳಿಗೆ ತಿಳಿ ಹೇಳಿ ಹೇಳ್ಕೊಡ್ಬೇಕು, ಅವಾಗ ಅವರು ಕೂಡ ಕಲ್ತ್ಕೊಂತಾರೆ ಫ್ಯೂಚರ್ ಅಲ್ಲಿ.
ಇನ್ನು ಇವತ್ತು ಭಾನುವಾರ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಹರಳೆಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ತಲೆಗೆಲ್ಲ ಹಚ್ಚೋಣ ಅಂತ ಹೇಳ್ಬಿಟ್ಟು ಹರಳೆಣ್ಣೆ ಕಾಯಿಸ್ತಾ ಇದ್ದೀನಿ. ಯಾಕೆಂದ್ರೆ ಪ್ರತಿದಿನ ಅವ್ರು ಡೈಲಿ ಎಣ್ಣೆ ಹಾಕಕ್ ಹೋದ್ರೆ ಮಕ್ಕಳು ಹಾಕಿಸ್ಕೊಳ್ಳೋದಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಲೆ ಎಲ್ಲ ಎಣ್ಣೆ ಆಗುತ್ತೆ, ಮುಖ ಎಲ್ಲ ಎಣ್ಣೆ ಆಗುತ್ತೆ, ಹರ್ಕೊಂಬರುತ್ತಮ್ಮ ಬೇಡ ಬೇಡ ಅಂತ ಹಠ ಮಾಡ್ತಾ ಇರ್ತಾನೆ. ಜಾಸ್ತಿ ಯೋಗನೆ ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋದಿಲ್ಲ. ಇನ್ನು ಇವತ್ತು ಭಾನುವಾರ ಇರೋದ್ರಿಂದ ಸ್ಕೂಲ್ ರಜಾ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಹಚ್ಚೋಣ, ಸ್ನಾನ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಹಚ್ತಾ ಇದೀನಿ. ನಾವು ಸಣ್ಣ ಮಕ್ಳಿದ್ದಾಗೆಲ್ಲ ನಮ್ಗೆ ನಮ್ಮನೇಲಿ ಏನ್ ಮಾಡ್ತಿದ್ರು ಅಂದ್ರೆ ಹರಳೆಣ್ಣೆಲ್ಲ ಕಾಯಿಸ್ಬಿಟ್ಟು ಭಾನುವಾರದೊತ್ತು ಮೈಗೆಲ್ಲ ಹಚ್ಬಿಟ್ಟು ತಲೆಗೆಲ್ಲ ಹಚ್ಬಿಟ್ಟು ಬಿಸಿಲಲ್ಲಿ ನಿಲ್ಸಿ ಸ್ನಾನ ಮಾಡಿಸ್ತಿದ್ರು. ಆದ್ರೆ ಇವಾಗಿನ ಮಕ್ಳು ಬರೀ ತಲೆಗೆ ಹಚ್ಕೊಳ್ಳೋದಕ್ಕೇನೆ ಅಳ್ತಾ ಇರ್ತಾರೆ, ಬೇಡ ಬೇಡ ನಂಗೊಂಥರ ಆಗುತ್ತೆ, ಹರ್ಕೊಂಬರುತ್ತೆ ಅಂತಾನೆ ಹಠ ಮಾಡ್ತಾ ಇರ್ತಾರೆ. ನೋಡಿ ವೈಷ್ಣವಿ ಹೇಗ್ ಕೂತಿದ್ದಾಳೆ, ಅವಳಿಗೆ ಯೂಶಲಿ ತಲೆಗೆ ಎಣ್ಣೆ ಹಾಕೊಳ್ಳೋದು ಅಂದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅವಳಿಗೆ. ಎಣ್ಣೆ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನ್ ಸ್ವಲ್ಪ ಭಯ ಇಟ್ಟು ಎಣ್ಣೆ ಹಾಕ್ತೀನಿ, ಕೂದಲೆಲ್ಲ ನಿಂಗೆ ಉದುರೋಗ್ಬಿಡುತ್ತೆ, ಕೂದಲು ಚೆನ್ನಾಗ್ ಬರಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕುತ್ಕೊಂಡು ಡೀಸೆಂಟ್ ಆಗಿ ಹಾಕಿಸ್ಕೊಂತಾಳೆ. ಇನ್ನು ನಾವು ಈ ಹರಳೆಣ್ಣೆನ ವಾರಕ್ಕೊಂದ್ಸತಿ ತಲೆಗೆ ಹಚ್ಕೊಳ್ಳೋದ್ರಿಂದ ಮತ್ತೆ ಕೈ ಕಾಲ್ಗೆ ಮುಖಕ್ಕೆಲ್ಲ ಹಚ್ಕೊಳ್ಳೋದ್ರಿಂದ ತುಂಬಾನೇ ನಮ್ಗೆ ಬೆನಿಫಿಟ್ಸ್ ಇದೆ. ನಮ್ಗೆ ಚರ್ಮಕ್ಕೆ ಹಾಕೊಳ್ಳೋದ್ರಿಂದ ನಮ್ಗೆ ಚರ್ಮ ಕಾಂತಿಯುಕ್ತವಾಗಿ ಚೆನ್ನಾಗಿರುತ್ತೆ, ಮಾಯಿಶ್ಚರ್ ಆಗಿರುತ್ತೆ, ಡ್ರೈ ಆಗೋದಿಲ್ಲ ಸ್ಕಿನ್. ಇನ್ನು ತಲೆಗೆಲ್ಲ ಹಚ್ಕೊಳ್ಳೋದ್ರಿಂದ ನಮ್ಗೆ ಕೂದಲು ಸೊಂಪಾಗಿ ಬರುತ್ತೆ. ತಲೆಲೂ ಕೂಡ ಜಾಸ್ತಿ ಮಾಯಿಶ್ಚರೈಸ್ ಕಂಟೆಂಟ್ ಇರ್ಲೇಬೇಕಲ್ವಾ, ಅದು ಹಾಗೆ ಇರುತ್ತೆ. ಮತ್ತೆ ನಮ್ಗೆ ಹಳೆ ಕಾಲದವರೆಲ್ಲ ನೋಡಿ, ಹಿಂದಿನ ಕಾಲದವ್ರಿಗೆಲ್ಲ ಬೇಗ ಕೂದಲು ಬೆಳ್ಳಗಾಗಿರಲ್ಲ. ಯಾಕೆಂದ್ರೆ ಅವರು ಯಾವಾಗ್ಲೂ ಹರಳೆಣ್ಣೆನೆ ಹಚ್ತಾ ಇದ್ರು. ನಾವೇ ಇವಾಗ ಏನ್ ಟಿವಿಲಿ ಏನೇನ್ ತೋರಿಸ್ತಾರೆ, ಆಡ್ಗಳು, ಅಡ್ವರ್ಟೈಸ್ಗಳು ಏನೇನ್ ನೋಡ್ತಾರೆ, ಹೊಸ ಆಯಿಲ್ಗಳು ಅದೆಲ್ಲ ತಗೊಂಡು ಹಚ್ಕೊಂಡು ಬೇಗ ಕೂದಲುಗಳನ್ನ ಬೆಳ್ಳಗ್ ಮಾಡ್ಕೊಬಿಡ್ತಾ ಇದೀವಿ. ಆದ್ರೆ ಹಳೆ ಕಾಲದವ್ರು ಈ ತರ ಹರಳೆಣ್ಣೆನೆ ಯೂಸ್ ಮಾಡ್ಕೊಂಡು ಅವ್ರು ಇವಾಗ ಎಷ್ಟೊಂದ್ ಜನಕ್ಕೆ ನಾನ್ ನೋಡ್ದಂಗೆ ನಮ್ಮ ಅಜ್ಜಿದಿರ್ಗೇನೆ, ನಮ್ಮ ಮುತ್ತಜ್ಜಿದಿರ್ಗೇನೆ ಅವ್ರಿಗೆ 70-80 ವರ್ಷ ಆಗಿದ್ರು ಅವ್ರ ಕೂದಲು ಕಪ್ಪಗೆ ಇತ್ತು, ಸ್ವಲ್ಪನೂ ಕೂದಲು ಬೆಳ್ಳಗೆ ಆಗಿರ್ಲಿಲ್ಲ. ಸೊ ನಾವು ಇದೇ ರೀತಿ ಹಳೆ ಕಾಲದ ಒಂದು ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದು ತುಂಬಾನೇ ಒಳ್ಳೇದಲ್ವಾ. ಇನ್ನು ಮಕ್ಳಿಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಇನ್ನ ತಿಂಡಿ ಮಾಡೋಣ ಅಂದ್ಬಿಟ್ಟು ಅಡ್ಗೆ ಮನೆಗ್ ಬಂದೆ. ಈ ಪಪ್ಪಾಯ ಕಾಣ್ತು. ಈ ಪಪ್ಪಾಯ ನೋಡಿದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ. ನಾವ್ ಯೂಶಲಿ ಮನೆಗ್ ಪಪ್ಪಾಯ ತರ್ತಾ ಇರ್ತೀವಿ, ಆದ್ರೆ ಈ ಒಂದು ಪಪ್ಪಾಯ ಹಣ್ಣು ಮಾತ್ರ ನಮ್ಗೆ ಸ್ವಲ್ಪ ಸ್ಪೆಷಲ್. ಯಾಕೆ ಏನು ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ, ಅವ್ರ ಬಾಯಿಂದನೇ ಕೇಳಿ. ಈ ಪಪ್ಪಾಯ ಹಣ್ಣು ಸ್ವಲ್ಪ ಸ್ಪೆಷಲ್ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಅದು ಯಾಕೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ನಾವು ಯಾವಾಗ ಪಪ್ಪಾಯ ತರ್ತಿದ್ವಿ ಅಲ್ವಾ ಹಣ್ಣು ಮನೆಗೆ, ಆದರೆ ಈ ಪಪ್ಪಾಯ ಸ್ವಲ್ಪ ಸ್ಪೆಷಲ್ ಅಲ್ವಾ, ಯಾಕೆ ಅಂತ ಹೇಳಿ. ಈ ಹಣ್ಣು ನಾವೇ ನಮ್ಮ ಕಾಂಪೌಂಡ್ ಪಕ್ಕ ಬೆಳೆಸಿರೋದು ಪಪ್ಪಾಯ. ಅದು ಈ ಹಣ್ಣು ಬೆಳೆಯೋದಕ್ಕೆ ಒಂದು ಸ್ಟೋರಿನೇ ಇದೆ ಇದ್ರ ಹಿಂದೆ. ಈ ಪಪ್ಪಾಯ ನೋಡಿದ್ರೆ ಖುಷಿ ಆಗುತ್ತೆ ನಮಗೆ. ಈ ಹಣ್ಣು ಇಷ್ಟು ದೊಡ್ಡ ಸೈಜ್ ಹಣ್ಣು ಬೆಳೆಯೋದಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಇಷ್ಟು ದೊಡ್ಡ ಸೈಜ್ ಹಣ್ಣು ಈ ಮರದಲ್ಲಿ ಬೆಳೀತೈತೆ ಅಂತ. ಸ್ಟಾರ್ಟಿಂಗು ನಮ್ಮ ಮನೆ ಕಾಂಪೌಂಡಲ್ಲಿ ನಾವು ಈ ಒಂದು 2-3 ಬೀಜನ ನಾವು ಹಾಕಿದ್ದು, ಪಪ್ಪಾಯ ಬೀಜನ. ಅದು ಬೆಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಒಂದು 2-3 ತಿಂಗಳಲ್ಲಿ ಒಂದು ಸೈಜ್ ಒಂದು ಹೈಟ್ ಬಂತು. ಆಮೇಲೆ ಅದು ಏನು ಆಯಿತೋ ಏನು ಗೊತ್ತಿಲ್ಲ, ಅದು ಅರ್ಧಕ್ಕೆ ಕಟ್ಟಾಗೋಯ್ತು. ಏನು ಹಸು ಬಂದು ಇದು ಮಾಡ್ಕೊಂಡೋಯ್ತು, ಇಲ್ಲ ಗಾಳಿಗೆ ಕಟ್ಟಾಯ್ತೋ ಗೊತ್ತಿಲ್ಲ, ಅರ್ಧಕ್ಕೆ ಕಟ್ಟಾಗೋಯ್ತು. ನಾನು ಅಂದ್ಕೊಂಡೆ ಇದು ಅಷ್ಟೇ, ಇದು ಹೋಯ್ತು ಕತೆ, ಇದು ಕಟ್ ಮಾಡಿ ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ನಾವು ಇನ್ನೊಂದು 2 ಮಂತ್ಸ್ ಇದಾಯ್ತು ನಮಗೆ. ಸರಿ ಇದು ಏನು ಮಾಡೋಣ ಅಂದರೆ ನಾವೊಂದು ಸೆಲ್ಲೋ ಟೇಪ್ ಎತ್ಕೊಂಡು ಅರ್ಧ ಕಟ್ಟಾಗಿರೋ ಅರ್ಧಕ್ಕೆ ಕಟ್ಟಾಗಿರೋ ನಾನು ಚೆನ್ನಾಗಿ ಸೆಲ್ಲೋ ಟೇಪ್ ಸುತ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಒಂದು 2-3 ತಿಂಗಳಲ್ಲಿ ಅದೇ ಒಂದು ಸ್ವಲ್ಪ ಚಿಗುರೆ ಸ್ಟಾರ್ಟ್ ಆಯಿತು, ಬೆಳೆ ಸ್ಟಾರ್ಟ್ ಆಯಿತು. ನನಗೆ ಖುಷಿ ಆಯಿತು, ಬರ್ತಾಯಿದೆ ಬಿಡು ಅಂದ್ಬಿಟ್ಟು ನನಗೆ. ಆಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಟೈಮಲ್ಲಿ ಚೆನ್ನಾಗಿ ಮಳೆ ಬರ್ತಾಯಿತ್ತು, ಚೆನ್ನಾಗಿ ಅದಾಗಿ ಬೆಳೆದ್ಬಿಡ್ತು. ಆಮೇಲೆ ಒಂದು ಹಣ್ಣು 1 ವರ್ಷ ಹತ್ತತ್ರ ಆಯಿತು, ಒಂದು ಹೈಟ್ಗೆ ಬೆಳೆಯೋಕ್ಕೆ 1 ವರ್ಷ ಆಯಿತು. ಆಮೇಲೆ ಈ ಹಣ್ಣು ಇನ್ನು ಹಣ್ಣುಗಳು ಬಿಡೋಕ್ಕೆ ಮುಂಚೆ ಬೀಜ ಹೂವು ಬಿಡ್ತಾವಲ್ಲ, ಹೂವು ಬಂದಮೇಲೆ ಅದೇ ಉದುರೋಯ್ತಾಯಿತು. ನಾನು ಅಂದ್ಕೊಂಡೆ ಏನು ಮರನೋ ಇದು, ಮರ ಕಟ್ ಮಾಡಿ ಬಿಸಾಕ್ಬಿಡೋಣ. ಇಷ್ಟು ಒಂದು ವರ್ಷ ಆಯಿತು, 6 ತಿಂಗಳು ಆಯಿತು, 1 ವರ್ಷ ಆಯಿತು. ಆಮೇಲೆ ಕಟ್ ಮಾಡಿ ಬಿಸಾಕ್ಬಿಡೋಣ, ಏನು ಹಣ್ಣುಗಳು ಬಿಡ್ತಾವಲ್ಲ, ಹೂವುಗಳು ಬಿಡ್ತವೆ ಉದುರೋಯ್ತವೆ, ಹೂವುಗಳು ಬಿಡ್ತವೆ ಉದುರೋಯ್ತವೆ, ಇನ್ನೇನಕ್ಕೆ ಸುಮ್ಮನೆ ಇದು ಅಂದ್ಬಿಟ್ಟು ಕಟ್ ಮಾಡಿ ಬಿಸಾಕ್ಬಿಡೋಣ ಅಂದ್ಕೊಂಡೆ. ನಮ್ಮ ಮಿಸ್ಸಸ್ ಅವರ ಫಾದರ್ ಬಂದರು, ನಮ್ಮ ಮಾವರು. ಅವ್ರು ಬಂದು ಹೇಳಿದ್ರು, ಹಿಂಗೆ ಆಗ್ತಾಯಿದೆ, ಈ ಮರದಲ್ಲಿ ಹೂವುಗಳು ಬಿಡ್ತೈತೆ ಉದುರೋಗುತ್ತೆ, ಹೂವುಗಳು ಬಿಡುತ್ತೆ ಉದುರೋಗುತ್ತೆ, ಹಣ್ಣುಗಳು ಕಚ್ತಾ ಇಲ್ಲ, ಕಾಯಿ ಕಚ್ತಾ ಇಲ್ಲ ಅಂದರೆ. ಸರಿ ಮಾವರು ಒಂದು 2-3 ಮೊಳೆ ಹೊಡೆದ್ಬಿಡು ಅಂತ ಹೇಳಿದ್ರು. ಇದಕ್ಕೆ ಮರಕ್ಕೆ 2-3 ಮೊಳೆ ಹೊಡೆದೆ. ಒಂದು ಮೊಳೆ ಹೊಡೆದು ಒಂದು 2 ತಿಂಗಳಿಗೆ ಹೂವುಗಳು ಬರ್ತಾಯಿತ್ತಲ್ಲ, ಅದು ಮತ್ತೆ ಹೂವುಗಳು ಉದುರ್ತಾ ಇರಲಿಲ್ಲ.
ಹೂವುಗಳೆಲ್ಲ ಕಾಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಚೆನ್ನಾಗಿ ಕಚ್ಕೋತು ಎಲ್ಲಾನು. ಜಾಸ್ತಿ ಹೂವು ಬಿಡ್ತು, ಚೆನ್ನಾಗಿ ಕಚ್ಕೋತು. ಅದ್ರ ಜೊತೆಗೆ ಕಾಯಿಗಳು ಚೆನ್ನಾಗಿ ಬಿಡೋಕೆ ಸ್ಟಾರ್ಟ್ ಆಯಿತು. ನಮ್ಗೆ ಆ ಕಾಯಿಗಳು ನೋಡಿ ಚೆನ್ನಾಗಿ ಬಿಡ್ತಾ ಇದೆ ಅಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆಳೆಸಿದೆ. ಆಮೇಲೆ ನೋಡಿ ಈ ಕಾಯಿ ಈ ಸೈಜ್ ಒಂದು ಎರಡೂವರೆ ಕೆ ಜಿ ಐತಿ ಒಂದು ಹಣ್ಣು. ಇದೇ ಥರ ಹಣ್ಣುಗಳು ಸರ್ರಾ ಕಚ್ಚ ಮರದಲ್ಲಿ. ಆ ಮರದಲ್ಲಿ ನೋಡೋಕ್ಕೆ ಖುಷಿ. ಇದು ಮೊದಲನೇ ಹಣ್ಣು ನಾವು ಕಿತ್ಕೊಂಡಿರೋದು. ಕಿತ್ತಾದ್ಮೇಲೆ ನಮ್ಮ ರಿಲೇಟಿವ್ಸ್ ಒಬ್ರಿಗೆ ಅವ್ರಿಗೆ ಒಂದು 2 ಹಣ್ಣು ಕಿತ್ಕೊಟ್ರಿ. ಅದು ಇನ್ನ ಕಾಯಿ ಐತೆ. ಇನ್ನ ಒಂದು ಆ ಮರದಲ್ಲಿ ಒಂದಷ್ಟು ಹಣ್ಣುಗಳು ಕಚ್ಚೈತೆ. ಇಲ್ಲ ಒಂದು ಸುಮಾರು ಹಣ್ಣು 20-25 ಕಚ್ಚೈತೆ ಕಾಯಿಗಳು. ನಮ್ಗೆ ನೋಡೋದನ್ನೇ ಖುಷಿ. ಅದು ನಿಧಾನಕ್ಕೆ ಒಂದೊಂದಾಗಿ ಅದು ಪಟ್ಟೆ ಹೊಡೆದ್ಮೇಲೆ ಕಿತ್ಕೊಳ್ಳೋಣ ಅಂತೇಳಿ ಹಂಗೆ ಎಷ್ಟು ದಿನಕ್ಕೆ ಹಣ್ಣಾಯ್ತು ಇವಾಗ? ಇದು 3-4 ಡೇಸ್ ಆಯ್ತಲ್ವಾ? ಇದು ಒಂದು 4-5 ಡೇಸ್ ಆಯ್ತು. 4-5 ಡೇಸ್ ಆಗಿ ಹಣ್ಣಾಯ್ತು. ಇದು ನಾವು ಕಾಯಿ ಇದ್ದಾಗೇನೆ ಕಿತ್ತಿಟ್ಟಿದ್ದು. ಪಟ್ಟೆ ಹೊಡೆದ್ಮೇಲೆ ಸ್ವಲ್ಪ ಕಾಯಿ ಇತ್ತು. ಪಟ್ಟೆ ಹೊಡೆದ್ಮೇಲೆ ಕಿತ್ತಿದ್ದು. ಇವತ್ತು ಕಂಪ್ಲೀಟ್ ಆಗಿ ಹಣ್ಣಾಗೈತೆ. ಇವತ್ತು ಕುಯ್ಯೋಣ ಅಂದ್ಬಿಟ್ಟು ಇವತ್ತು ಎತ್ಕೊಂಡಿದ್ದಾರೆ, ಕೊಟ್ಟಿದ್ದಾರೆ ಕಟ್ ಮಾಡ್ಕೊಡು ಅಂತ. ಈಗ ಕಟ್ ಮಾಡ್ತಾ ಇದೀನಿ. ನೋಡಿ ಒಂದ್ ಸೈಜ್ ಇಷ್ಟು ನೋಡಿ ಸರ್ರಾಗೈತೆ. 2-2.5 ಕೆಜಿ ಐತೆ ಒಂದು ಹಣ್ಣು. ನೋಡಿ ಫ್ರೆಂಡ್ಸ್, ಹೊರಗಡೆಯಿಂದ ನಾವು ಎಷ್ಟೇ ಹಣ್ಣುಗಳನ್ನ ತಂದು ತಿಂದ್ರೂ ಅದು ನಮಗೆ ಹೊರಗಡೆಯಿಂದ ತಿಂದ್ವಿ ಅಂತಲೇ ಅನಿಸುತ್ತೆ ಹೊರತು, ಇದು ನಾವೇ ಬೆಳೆದು ತಿಂದಾಗ ಅದು ಸಣ್ಣ ಹಣ್ಣು ಇರ್ಬೋದು, ಇದೇ ಇರ್ಬೋದು, ಅಥವಾ ಬಾಳೆಹಣ್ಣು ಇರ್ಬೋದು, ಯಾವುದೇ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ನಾವೇ ಮನೇಲಿ ಬೆಳ್ಕೊಂಡು ತಿಂದರೆ ಅದೆಷ್ಟು ಖುಷಿ ಆಗುತ್ತಲ್ವ. ಯಾಕೆಂದರೆ ಅದು ನಾವು ಬೆಳೆದಿರ್ತೀವಿ, ನಾವು ಕೈಯಾರೆ ಗಿಡ ಹಾಕಿ ಅದಕ್ಕೆ ನೀರು ಹಾಕಿ ಅದಕ್ಕೆಲ್ಲ ಪೋಷಣೆ ಮಾಡಿ ಬೆಳೆಸಿರ್ತೀವಿ. ಎಷ್ಟು ಖುಷಿ ಆಗುತ್ತಲ್ವ. ಇವತ್ತು ಅಷ್ಟೇ ಖುಷಿ ಆಗ್ತಾಯಿದೆ ನಮಗೆ. ಯಾಕೆಂದರೆ ಇದು ಅಷ್ಟು 2 ವರ್ಷ ಕಷ್ಟಪಟ್ಟು ಬೆಳೆಸಿದ ಮರದಲ್ಲಿ ಅದರಲ್ಲಿ ಕಾಯೇ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಆ ಒಂದು ಮರದಲ್ಲಿ ಇವತ್ತು ಹಣ್ಣು ಬಿಟ್ಟು ಮೊದಲನೇ ಹಣ್ಣನ್ನ ಕಟ್ ಮಾಡಿ ನಾವೆಲ್ಲರೂ ತಿಂತಾಯಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತು ನೀವು ಯಾರಾದರೂ ಪಪ್ಪಾಯ ಮರ ಹಾಕಿ ಇದೇ ಥರ ಹಾಕ್ತಾಯಿದ್ರೆ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಪಪ್ಪಾಯ ಮರ ಹಾಕಿ ಹೂ ಬಿಟ್ಟು ಅದರಲ್ಲಿ ಕಾಯಿ ಕಚ್ತಿಲ್ಲ ಅಂತ ಹೇಳಿದ್ರೆ ಈ ಥರ ಒಂದು 2-3 ಮೊಳೆನ ಹೊಡೆದು ಟ್ರೈ ಮಾಡಿ ನೋಡಿ. ಅದರಲ್ಲಿ ಆರಾಮಾಗೆ ಈ ಥರ ಹಣ್ಣುಗಳು, ಒಳ್ಳೆ ಹಣ್ಣು ನೀವು ಕೂಡ ಪಡಿಬೋದು. ಇನ್ನು ನನ್ನ ಹಸ್ಬೆಂಡ್ ಹಣ್ಣೆಲ್ಲ ಕಟ್ ಮಾಡೋಷ್ಟರಲ್ಲಿ ನಾನು ನಿಮಗೆ ಆ ಮರ ಯಾವುದು ಹೇಗಿದೆ ಅಂತ ತೋರಿಸ್ಕೊಂಬರ್ತೀನಿ. ಬನ್ನಿ ಹೋಗೋಣ. ಇದೇ ನೋಡಿ ಆ ಮರ ಎಷ್ಟು ಉದ್ದ ಆಗಿದೆ. 1 ಫ್ಲೋರ್ ಅಷ್ಟು ಹೈಟ್ ಆಗಿ ಬೆಳೆದಿದೆ. ಎಷ್ಟು ಉದ್ದ ಬೆಳೆದಿದೆ ಫುಲ್ಲು. ಇನ್ನೊಂದು ಸ್ವಲ್ಪ ಹೈಟ್ ಬೆಳೆದ್ರೆ ನಾವು ಮೇಲ್ ಕಾಂಪೌಂಡಲ್ಲಿ ನಿಂತ್ಕೊಂಡೇನೆ ಹಣ್ಣು ಕಿತ್ಕೋಬೋದು. ಅಷ್ಟು ಉದ್ದ ಬೆಳೆದ್ಬಿಟ್ಟಿದೆ ನೋಡಿ. ಇದೇ ಹಣ್ಣು. ನನ್ನ ಹಸ್ಬೆಂಡ್ ಒಂದು ವೇಲ್ ಸುತ್ತಿದ್ದಾರೆ. ಅದಕ್ಕೆಲ್ಲ ಸ್ವಲ್ಪ ಏನು ಕೋತಿಗಳೆಲ್ಲ ನೋಡಿದ್ರೆ ಕಾಯಿ ಕಿತ್ತಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ವೇಲ್ನ ಸುತ್ತಿಟ್ಟಿದ್ದಾರೆ. ಇನ್ನು ಮರ ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು ಅರ್ಧಕ್ಕೆ ಅಂತ ಹೇಳಿದ್ರಲ್ವಾ. ನೋಡಿ ಇಲ್ಲಿಗೆ ಈ ಒಂದು ಸ್ಪಾಟ್ಗೆ ಮರ ಅರ್ಧಕ್ಕೆ ಕಟ್ಟಾಗ್ಬಿಟ್ಟಿತ್ತು. ನಾನು ಅದನ್ನ ಕಟ್ ಮಾಡ್ಬಿಡಿ ಇನ್ ಬರಲ್ಲ, ಆಮೇಲೆ ಚಿಗುರಲ್ಲಿ ಹೊಸದಾಗಿ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಇದ್ದವರು ಇಲ್ಲ ಸೆಲೋ ಟೇಪ್ ಹಾಕಿ ಸುತ್ತಿ ನೋಡೋಣ, ಟ್ರೈ ಮಾಡೋಣ, ಮತ್ತೆ ಅದು ಮರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸುತ್ತಿದ್ರು. ಚೆನ್ನಾಗಿ ಬಂತು. ಇನ್ನು ಮೊಳೆ ಹೊಡಿಬೇಕು ಅಂತ ಹೇಳಿದ್ರಲ್ವಾ. ನೋಡಿ ಈ ತರ ಮೊಳೆ ಅಂದ್ರೆ ಮೊಳೆನ ಅಲ್ಲೇ ಬಿಟ್ಬಿಡ್ಬಾರ್ದು. ಮೊಳೆ ಹೊಡೆದಿ ಅಂದ್ರೆ ಸ್ವಲ್ಪ ಹೋಲ್ ಮಾಡಿ ಮೊಳೆನ ವಾಪಸ್ ತಗೊಂಡ್ಬಿಡ್ಬೇಕು. ಈ ತರ ಒಂದ್ 4-5 ಕಡೆ ಹೋಲ್ ಮಾಡಿದ್ದಾರೆ. ಇದು ಹೋಲ್ ಮಾಡಿದ್ಮೇಲೆ ನಮ್ಗೆ ಚೆನ್ನಾಗಿ ಕಾಯಿ ಬಿಡೋದಕ್ಕೆ ಶುರುವಾಯ್ತು. ಮರ ತುಂಬಾ ಕಾಯಿ ಕಚ್ಚಿದೆ ನೋಡಿ. ಈ ತರ ಇದೆ ಇವಾಗ ಮರ. ಈ ಮರ ಮೊದಲೇ ಮುರಿದೋಗ್ಬಿಟ್ಟಿದೆ. ಇದ್ರಲ್ಲಿ ಹಣ್ಣು ಬಿಡಲ್ಲ, ಇದ್ರಲ್ಲಿ ಏನು ಕಾಯಿ ಬಿಡಲ್ಲ. ಏನು ಇದನ್ನ ಕಟ್ ಮಾಡ್ಬಿಡ್ಬೇಕು ಅಂತ ನಾವ್ ಅನ್ಕೊಂಡ್ವಿ. ಆದ್ರೆ ಈ ಮರ ಪ್ರಕೃತಿ ಸಹಜದತ್ತವಾಗಿ ಏನು ಹಣ್ಣು ಬಿಡ್ಬೇಕು ಆ ತರ ಬಿಡ್ತು. ಇದರಿಂದ ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋ ಒಂದು ಸಾರಾಂಶಕತೆ ಇದೆ. ಅದೇನಂದ್ರೆ ನಮ್ ಜೀವನದಲ್ಲೂ ಅಷ್ಟೇ ನಮ್ಗೇನೋ ಒಂದು ಪೆಟ್ಟಾಗ್ಬಿಟ್ಟಿದೆ, ಏನೋ ಒಂದು ನೋವಾಗಿದೆ, ಏನೋ ಒಂದು ಕೆಟ್ಟ ಘಟನೆ ನಮ್ ಜೀವನದಲ್ಲಿ ನಡೆದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಎತ್ಕೊಂಡು ಜೀವನನೇ ಮುಗ್ದೋಯ್ತು ಅಂತ ಅನ್ಕೊಂಡು ಕೂತ್ಕೊಳ್ಳೋ ಬದಲು ನೋಡಿ ನಾವು ಅಷ್ಟೇ ಎಲ್ಲ ಹಳೇದನ್ನೆಲ್ಲ ಮರೆತು ನಾವು ಏನ್ ಮುಂದೆ ಸಾಗ್ಬೇಕು, ನಮ್ ಗುರಿ ಕನಸು ಏನಿದೆ ಅದ್ರತ್ತ ನಾವು ಗಮನ ಕೊಟ್ಕೊಂಡು ಮುಂದೆ ಸಾಗ್ತಾ ಹೋದ್ರೆ ಈ ಪಪ್ಪಾಯ ಮರದ ತರ ನಮ್ ಜೀವನದಲ್ಲೂ ಆಸೆ ಕನಸುಗಳೆಲ್ಲ ನನ್ಸಾಗಿ ನಮ್ ಜೀವನದಲ್ಲೂ ಒಂದ್ ಒಳ್ಳೆ ಫಲ ಕೊಟ್ಟು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗತ್ತಲ್ವಾ. ಇನ್ನು ನಾನ್ ನಿಮ್ಗೆ ಪಪ್ಪಾಯ ಮರನೆಲ್ಲ ತೋರಿಸ್ಕೊಂಡ್ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಪಪ್ಪಾಯ ಹಣ್ಣೆಲ್ಲ ಕುಯ್ದಿಟ್ಟಿದ್ದಾರೆ. ಇನ್ನು ಹಣ್ಣೆಲ್ಲ ತಿಂದ್ವಿ. ತುಂಬಾ ಸ್ವೀಟ್ ಆಗಿ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯ್ತು. ಹೇಳದ್ನೆಲ್ಲ ನಾವು ಬೆಳ್ದಿ ತಿಂದ್ರೆ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿನೇ ಬೇರೆನೇ ಇರುತ್ತೆ ಲೆವೆಲ್. ಇನ್ನು ಪಪ್ಪಾಯ ಹಣ್ಣ ಖಾಲಿ ಹೊಟ್ಟೆಲ್ ತಿನ್ನೋದ್ರಿಂದ ನಮ್ಗೆ ಜಂತುಳ ಎಲ್ಲ ಇರುತ್ತಲ್ವಾ ಹೊಟ್ಟೆ ಒಳಗಡೆ, ಆ ಜಂತುಳ ಎಲ್ಲ ಕಮ್ಮಿ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಒಳ್ಳೇದು ಖಾಲಿ ಹೊಟ್ಟೆಲ್ ಪಪ್ಪಾಯ ತಿನ್ನೋದ್ರಿಂದ.
ಇನ್ನು ಪಪ್ಪಾಯ ಸ್ವಲ್ಪ ದೊಡ್ಡದೇ ಇತ್ತಲ್ವಾ, ಇನ್ನು ಹಣ್ಣೆಲ್ಲ ತಿಂದಾದ್ಮೇಲೆ ಎಲ್ಲರಿಗೂ ಹೊಟ್ಟೆ ತುಂಬೋಗ್ಬಿಡ್ತು. ಈ ತಿಂಡಿ ಏನು ಬೇಡ, ಒಟ್ಟಿಗೆ ಮಧ್ಯಾಹ್ನ ಅಡಿಗೆ ರೆಡಿ ಮಾಡ್ಬಿಡು ಅಂತ ಹೇಳಿದ್ರು. ಸರಿ ನಾನು ಸ್ವಲ್ಪ ಇನ್ನ ಕೆಲಸಗಳೆಲ್ಲ ಇರುತ್ತಲ್ಲ, ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡಿಗೆ ಮಾಡೋಣ ಅಂದ್ಬಿಟ್ಟು ಕೆಲಸನೆಲ್ಲ ಮಾಡ್ಕೊಂತಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಚಿಕನ್ ತಂದ್ಕೊಟ್ರು. ಸಂಡೇ ಆದ್ಮೇಲೆ ಮಾಡ್ಲೇಬೇಕಲ್ವಾ, ನಾನ್ ವೆಜ್ ಇರಲೇಬೇಕು. ಯಾಕೆಂದ್ರೆ ನಾವು ಬೇರೆ ನಾನ್ ವೆಜ್ ಮಾಡಿ ಒಂದೂವರೆ ತಿಂಗಳಾಗ್ಬಿಟ್ಟಿತ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬ, ಗಣಪತಿ ಹಬ್ಬ, ಶ್ರಾವಣ ಮಾಸ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕ್ ಮಟನ್ ಸಾಂಬಾರ್ ಮಾಡ್ಕೊಂಡಿದ್ವಿ. ಆದ್ರೆ ಮಕ್ಳಿಗೆ ಚಿಕನ್ ಇಷ್ಟಪಡ್ತಾರೆ ಮಟನ್ಗಿಂತ ಅಂತ ಹೇಳ್ಬಿಟ್ಟು ಚಿಕನ್ ತಂದಿದ್ರು ಬಿರಿಯಾನಿ ಮಾಡಬೇಕು ಅಂತ. ನಾನು ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಈ ಚಿಕನ್ ವಿತ್ ಸ್ಕಿನ್ ತಗೊಂಡು ತಿನ್ನೋದಿಲ್ಲ, ಯಾಕಂದ್ರೆ ವಿತೌಟ್ ಸ್ಕಿನ್ ತಗೊಂಡು ಯಾವಾಗೂ ನಾವು ಯೂಸ್ ಮಾಡೋದು ಮನೇಲಿ. ಯಾಕಂದ್ರೆ ವಿತ್ ಸ್ಕಿನ್ ತಿನ್ನೋದ್ರಿಂದ ಸ್ಕಿನ್ ಅಲ್ಲಿ ಸ್ವಲ್ಪ ಜಮ್ಸ್ಗಳು ಮತ್ತೆ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿತೌಟ್ ಸ್ಕಿನ್ನೇ ನಮ್ಮ ಮನೇಲಿ ಯಾವಾಗೂ ತರೋದು. ಇನ್ನು ಚಿಕನ್ ಎಲ್ಲ ತೊಳೆದಿಟ್ಕೊಂಡಾದ್ಮೇಲೆ ಸ್ವಲ್ಪ ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿ ಮಾಡೋಣ, ಚಿಕನ್ ಚಾಪ್ಸ್ ತರ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ಮತ್ತೆ ಚಿಕನ್ ಚಾಪ್ಸ್ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಚಿಕನ್ ಗ್ರೇವಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಟ್ ಮಾಡ್ಕೊಂಡಿರೋ 4 ಈರುಳ್ಳಿ, ಒಂದು ದಪ್ಪು ಗೆಡ್ಡೆ ಬೆಳ್ಳುಳ್ಳಿ, ಒಂದ್ 2 ಇಂಚಷ್ಟು ಶುಂಠಿ, ಒಂದ್ 7 ರಿಂದ 8 ಹಸಿಮೆಣಸಿನಕಾಯಿ ಹಾಕೊಂಡು ಎಣ್ಣೆಲಿ ಚೆನ್ನಾಗಿ ಹುರ್ಕೊಂತಾ ಇದೀನಿ. ಇನ್ನು ನೆಕ್ಸ್ಟ್ ಒಂದು ಸಣ್ಣದು ಟೊಮೆಟೊ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನು ಕೂಡ ಹುರ್ಕೊಂಡು ಅದ್ರ ಜೊತೆಗೆ ಒಂದು 2 ಇಂಚಷ್ಟು ಚಕ್ಕೆ, ಒಂದು 10 ಲವಂಗ, 1 ಸ್ಪೂನ್ ಅಷ್ಟು ಮೆಣಸು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಚಿಕನ್ ಚಾಪೀಸ್ಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಅದನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂತಾ ಇದ್ದೀನಿ. ಫ್ರೆಶ್ ಆಗಿದ್ರೆ ತೆಂಗಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗಿ ಚಾಪೀಸ್ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಈ ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಜಾರ್ಸ್ಗೆ ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ನಾವು ಮಟನ್ ಸಾಂಬಾರ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಧನಿಯಾ ಪುಡಿ ಹಾಕೊಂಡು ಇನ್ನು ಮಸಾಲೆ ರುಬ್ಕೊಳಕ್ ಬೇಕಾಗಿರೋಷ್ಟು ನೀರ್ ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಬಿ ಸಪ್ರೇಟ್ ಆಗಿ ಎತ್ತಿಟ್ಕೊಂತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಮಸಾಲೆ ಹುರಿದಿರೋ ಬಾಣ್ಲಿಗೆನೆ ಒಂದ್ 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೊಂಡು ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೊಂಡು ಅದನ್ನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡು ಮೊದಲೇ ನೀಟಾಗಿ ಕ್ಲೀನ್ ಆಗಿ ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ ನ ಸೇರಿಸ್ಕೊಂಡು ಅದನ್ನ ಸ್ವಲ್ಪ ಎಣ್ಣೆಲಿ ಒಂದ್ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಯಾಕೆಂದ್ರೆ ಎಣ್ಣೆಲಿ ಹುರಿಯೋದ್ರಿಂದ ಅದ್ರಲ್ಲಿ ಏನೇ ಸ್ಮೆಲ್ ಇದ್ರು ಚಿಕನ್ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಉಪ್ಪು ಖಾರ ಹಾಕೋದ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆಲಿ ಒಂದ್ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದರಿಂದನೂ ಕೂಡ ಚಿಕನ್ ಸ್ಮೆಲ್ ಎಲ್ಲ ಹೋಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಒಂದ್ 5 ನಿಮಿಷ ಹುರಿದಾದ್ಮೇಲೆ ನಾನು 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಂತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸ್ಕೊಳ್ಳೋದ್ರಿಂದ ನಾವು ತರಕಾರಿ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ನಾವು ಏನೇ ಅಡಿಗೆ ಮಾಡಿದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ನಾವು ಅಡಿಗೆ ಪದಾರ್ಥಗಳಿಗೂ ಅರಿಶಿನ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಅದ್ರಲ್ಲಿ ಆಂಟಿಬಯೋಟಿಕ್ ಅಂಶ ಇರುತ್ತೆ ಅಂತ. ನಾವು ಯೂಸ್ ಮಾಡೋ ಯಾವುದೇ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಈ ತರ ನಾನ್ ವೆಜ್ ಐಟಮ್ಸ್ ಗಳಿಗೆ ಸ್ವಲ್ಪ ಅರಿಶಿನ ಬಳಸಿ ನಾವು ಯೂಸ್ ಮಾಡೋದ್ರಿಂದ ಅದ್ರೊಳಗೆ ಇರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಚೆನ್ನಾಗಿ ಸಾಯುತ್ತೆ. ಅದಾದ್ಮೇಲೆ ನಮ್ಗೂ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಅಂತ ಹಿರಿಯರು ಮೊದ್ಲಿಂದಾನು ಈ ತರ ಮಾಡ್ಕೊಂಡು ಬಂದಿದ್ದಾರೆ. ನಾನು ಇವಾಗ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನ ಒಂದ್ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಇಟ್ಟಿದೆ. ಯಾಕೆಂದ್ರೆ ಅದ್ರಲ್ಲಿ ನೀರ್ ಬಿಡುತ್ತೆ ಉಪ್ಪು ಹಾಕಿದ್ಮೇಲೆ, ಆ ನೀರೆಲ್ಲ ಸುಣ್ಬೇಕು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಟ್ಟು ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಿದೆಲ್ಲ ನೀರೆಲ್ಲ ಹೋಗಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕನ್ ಅಲ್ಲಿ. ಅವಾಗ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಚಾಪೀಸ್ಗೆ ಅಂತ ಮಸಾಲೆ, ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಕುದಿಸ್ಬಿಟ್ಟು ನಮ್ಗೆ ಈ ಚಾಪೀಸ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನೀರು ಅದೆಷ್ಟು ಕನ್ಸಿಸ್ಟೆನ್ಸಿ ತೆಳುವಾಗಿರ್ಬೇಕಾ ಮಂದವಾಗಿರ್ಬೇಕಾ ಅಂತ ನೋಡ್ಕೊಂಡು ನೀರ್ ಸೇರಿಸ್ಕೊಂಡು ಇದನ್ನ ಒಂದ್ ಲಿಡ್ ಕ್ಲೋಸ್ ಮಾಡಿ ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇವಾಗ ಚಾಪೀಸ್ ರೆಡಿ ಆಯ್ತು. ಇನ್ನು ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋದಿಕ್ಕೆ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಕೊಂಡು ಅದಕ್ಕೆ 50 ml ಎಣ್ಣೆ ಹಾಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಎಣ್ಣೆ ಬಿಸಿ ಆದ್ಮೇಲೆ ಒಂದು 5 ಈರುಳ್ಳಿನ ಸಣ್ಣ ಕಟ್ ಮಾಡಿ ಉದುದು ಕಟ್ ಮಾಡಿ ಅದನ್ನ ಸೇರಿಸ್ಕೊಂಡು ಹುರ್ಕೊಂತಾ ಇದ್ದೀನಿ. ಇದು ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡಿರ್ಬೇಕು ಈ ಬಿರಿಯಾನಿ ಮಾಡ್ಬೇಕಾರೆ. ಯಾಕೆಂದ್ರೆ ನಾನು 3-4 ತರ ಬಿರಿಯಾನಿ ಮಾಡ್ತೀನಿ, ಬಟ್ ಈ ಬಿರಿಯಾನಿ ಮಾಡ್ಬೇಕಾರೆ ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಮಾಡ್ಬೇಕು ಇದು ಪೂರ್ತಿ ಪ್ರೋಸೆಸ್ ಎಲ್ಲ. ಈ ಈರುಳ್ಳಿ ಫುಲ್ಲು ನಾವೇನ್ ಹಾಕಿದೀವಿ ಇವಾಗ ಎಣ್ಣೆ ಒಳಗಡೆ, ಆ ಈರುಳ್ಳಿ ಫುಲ್ಲು ಕೆಂಪಗಾಗ್ಬೇಕು. ಆ ಈರುಳ್ಳಿ ಅಲ್ಲಿವರೆಗೂ ನಾವು ಅದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇನ್ನು ನೆಕ್ಸ್ಟ್ ಸೀಳ್ಕೊಂಡಿರುವಂತ ಒಂದ್ 6 ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಅದನ್ನು ಕೂಡ ಅದು ಒಂದ್ ಚಿಟಪಟ ಅಂತ ಸೌಂಡ್ ಬರ್ಬೇಕು. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿ ಅಲ್ಲಿವರೆಗೂ ಈರುಳ್ಳಿ ಜೊತೆ ಹಸಿಮೆಣಸಿನಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಂಡು ಅದಾದ್ಮೇಲೆ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಇದು ನಾನು ಮನೇಲೆ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೊರಗಡೆದೆಲ್ಲ ನಾವೇ ಈಸಿಯಾಗಿ ಮಾಡ್ಕೋಬಹುದು ಮನೇಲಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂತಾ ಇದೀವಿ. ಸಾಮಾನ್ಯವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಕೈ ಬಿಡದೇನೆ ಅದನ್ನ ಫ್ರೈ ಮಾಡ್ಕೊಂತಾನೆ ಇರ್ಬೇಕು.
ಇದು ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಹುರಿದು ಒಂದು 50 ml ಅಷ್ಟು ಮೊಸರು ಹಾಕೋಬೇಕು. ಇದಕ್ಕೆ ಫಸ್ಟೇ ನಾವು ಯಾವಾಗೂ ಬೇರೆ ಬಿರಿಯಾನಿ ಮಾಡ್ಬೇಕಾರೆಲ್ಲ ಚಿಕನ್ಗೆ ಮೊಸರು ಹಾಕೊಂತೀವಿ. ಇದು ಚಿಕನ್ ಹಾಕೋ ಮೊದಲೇ ನಾವು ಏನು ಫ್ರೈ ಮಾಡ್ತಾ ಇದೀವಿ ಇದಕ್ಕೆ ಒಂದು 50 ml ಅಷ್ಟು ಮೊಸರು ಸೇರಿಸ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಹೊಂದ್ಕೋಬೇಕು. ನಾವೇನೇ ಪದಾರ್ಥ ಇದಕ್ಕೆ ಸೇರಿಸಿದ್ರು ಈ ಬಿರಿಯಾನಿ ಮಾಡ್ಬೇಕಾರೆ ಒಂದಕ್ಕೊಂದು ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಅದು ಮಿಕ್ಸಪ್ ಆಗಿ ಗ್ರೇವಿ ತರ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ನಾವು ಅದನ್ನ ಹುರ್ಕೊಂತಾನೆ ಇರಬೇಕು. ಇನ್ನು ನೆಕ್ಸ್ಟ್ ಬಿರಿಯಾನಿ ಸ್ಪೈಸಸ್ ಎಲ್ಲ ಏನಿರುತ್ತೆ ಹೋಲ್ ಸ್ಪೈಸಸ್ ಅದನ್ನೆಲ್ಲ ಸೇರಿಸ್ಕೊಂಡು ಅದನ್ನು ಕೂಡ 1 ನಿಮಿಷ ಅದನ್ನ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂತಾ ಇದೀನಿ. ನಾವು ಬೇರೆ ಇದು ಬಿರಿಯಾನಿ ಮಾಡ್ಬೇಕಾರೆಲ್ಲ ಮೊದಲೇ ಸೇರಿಸ್ಬಿಟ್ಟು ಆಮೇಲೆ ನಾವು ಈರುಳ್ಳಿ ಮತ್ತೆ ಚಿಕನ್ ಎಲ್ಲ ಹಾಕ್ಬಿಟ್ಟು ಹುರಿತೀವಿ ಬೇರೆ ಬಿರಿಯಾನಿ ಮಾಡ್ಬೇಕಾರೆ. ಆದ್ರೆ ಇದರಲ್ಲಿ ಇವಾಗೆಲ್ಲ ಹಾಕೋಬೇಕು, ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ. ಅದಾದ್ಮೇಲೆ ನಾನಿಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ, 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, ನಾವು ಮಟನ್ ಸಾಂಬಾರ್ ಮಾಡ್ತೀವಲ್ವಾ ಆ ಪುಡಿನ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಇವಾಗ ಪೌಡರ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಕೈ ಬಿಡದೆ ಬಾಡಿಸ್ಕೊಂತಾ ಇರ್ಬೇಕು. ಅದಾದ್ಮೇಲೆ ನಾನಿಲ್ಲಿ 2 ಟೊಮೊಟೊನ ಹುಳಿ ಟೊಮೊಟೊನೇ ಸಣ್ಣದಾಗೆ ಸೀಳ್ಬಿಟ್ಟು ಉದ್ದುದಕ್ಕೆ ಸೀಳ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂತಾ ಇದೀನಿ. ಈ ಟೊಮೊಟೊ ನಾವೇನ್ ಹಾಕಿದೀವಿ ಅದೆಲ್ಲ ಹಣ್ಣೆಲ್ಲ ಚೆನ್ನಾಗಿ ಬೆಂದು ಅದು ಫುಲ್ ಸ್ಮ್ಯಾಶ್ ಆಗಿ ಒಂದು ಗ್ರೇವಿ ತರ ಟೆಕ್ಸ್ಚರ್ ಬರಬೇಕು. ಅಲ್ಲಿವರೆಗೂ ಇದು ಟೊಮೊಟೊನ ಹುರ್ಕೊಂತಾ ಇರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸೇರಿಸ್ಕೊಂಡು ಇನ್ನ ಬಿರಿಯಾನಿಗೆ ಬೇಕಾಗಿರೋಷ್ಟು ಉಪ್ಪು ಫಸ್ಟ್ 1 ಸ್ಪೂನ್ ಹಾಕೊಂತಾ ಇದೀನಿ. ಲಾಸ್ಟ್ ಅಲ್ಲಿ ಬೇಕಾದ್ರೆ ಅದನ್ನ ಉಪ್ಪು ಎಕ್ಸ್ಟ್ರಾ ಮಾಡ್ಕೋಬಹುದು ಅಂತ ಹೇಳಿ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹುರ್ಕೊಂತಾ ಇದೀನಿ. ಇವಾಗ ನೋಡಿ, ಇವಾಗ ಉಪ್ಪು ಹಾಕಿದ್ಮೇಲೆ ಉಪ್ಪು ಟೊಮೆಟೊ ಹಾಕಿದ್ಮೇಲೆ ಅದು ಸ್ವಲ್ಪ ತಳ ಹಿಡ್ದಿರುತ್ತಲ್ವಾ ಅದೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನ ಚೆನ್ನಾಗಿ ಇದನ್ನ ಕೈ ಬಿಡದೆ ಒಂದ್ 5 ನಿಮಿಷ ಹೈ ಫ್ಲೇಮ್ ಅಲ್ಲೇ ಹುರ್ಕೊಂಡ್ರೆ ನೋಡಿ ಈ ತರ ಒಂದು ಟೆಕ್ಸ್ಚರ್ ಇವಾಗ ಬಂದಿದೆ. ಒಂದು ಫುಲ್ ಗ್ರೇವಿ ತರ ಟೆಕ್ಸ್ಚರ್ ಬಂದಿದೆ. ಈ ತರ ಆದ್ಮೇಲೆ ನಾನು ಇವಾಗ ಮೊದಲೇ ತೊಳೆದು ಇಟ್ಕೊಂಡಿರೋಂತ ಅರ್ಧ ಕೆಜಿ ಚಿಕನ್ ಸೇರಿಸ್ಕೊಂತಾ ಇದೀನಿ. ಇನ್ನು ಚಿಕನ್ ಸೇರಿಸ್ಕೊಂಡಾದ್ಮೇಲೆ ಒಂದ್ 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಒಂದು 50ರಿಂದ 60% ಅಷ್ಟು ಚಿಕನ್ ನಾವು ಇವಾಗ ಗ್ರೇವಿ ಹುರಿತಾ ಇದೀವಲ್ವಾ ಈ ಗ್ರೇವಿ ಹುರಿಬೇಕಾದ್ರೆ ನಾವು ಅದು ಫುಲ್ ಚೆನ್ನಾಗಿ ಬೆಂದೋಗ್ಬಿಡ್ಬೇಕು. ಅಲ್ಲಿವರೆಗೂ ನಾವು ಈ ಗ್ರೇವಿನ ಚೆನ್ನಾಗಿ ಹುರ್ಕೊಂತಾ ಇರ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಆಮೇಲೆ ನಾನಿಲ್ಲಿ ಇದಕ್ಕೆ ನಾನು 2 ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಂತಾ ಇದೀನಿ, ಒಂದ್ ಅರ್ಧ ಕೆಜಿ ಅಷ್ಟು. ಅದಕ್ಕೋಸ್ಕರ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರ್ನ ಮತ್ತೆ ಪ್ಲಸ್ ಚಿಕನ್ ಸ್ವಲ್ಪ 1 ಲೋಟ ಅಷ್ಟೇ ಎಕ್ಸ್ಟ್ರಾ ಹಾಕೊಂಡು 4 ಲೋಟ ಅಷ್ಟು ನೀರು ಕುದಿಯಕ್ಕೆ ಇಟ್ಕೊಂಡಿದೀನಿ. ಆ ನೀರ್ನ ಇವಾಗ ಚಿಕನ್ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಒಂಥರ ಗ್ರೇವಿ ತರ ಚೆನ್ನಾಗಿ ಬೆಂದಾಗಿದೆ. ಇವಾಗ ಈ ತರ ನೋಡ್ಕೊಂಡು ಈ ಹಂತದಲ್ಲಿ ನಾನು ಕುದಿಸ್ಕೊಂಡಿರೋ ನೀರ್ನ ಸೇರ್ಸ್ಕೊಂತಾ ಇದೀನಿ. ನಾವ್ ಯಾವ್ದೇ ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇ ನಾವು ನೀರ್ನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಅಡಿಗೆ ಬೇಗ ಆಗುತ್ತೆ. ಮತ್ತೆ ಅನ್ನ ಕೂಡ ರೈಸ್ ಐಟಮ್ ಏನೇ ಮಾಡಿದ್ರು ಅದು ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ಇವಾಗ ನೀರ್ ಸೇರ್ಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂತಾ ಇದೀನಿ. ಯಾಕೆಂದ್ರೆ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ ಚಿಕನ್ಗೆ ಅಂತ ಹೇಳ್ಬಿಟ್ಟು ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿದ್ಯಾ ಅಂತ ಟೆಸ್ಟ್ ಮಾಡ್ಕೊಂಡು ಈ ಹಂತದಲ್ಲಿ ನಾವು ಬೇಕಾದ್ರೆ ಉಪ್ಪು ಮತ್ತೆ ಖಾರ ಏನಾದ್ರು ಸೇರಿಸ್ಕೋಬೇಕಾದ್ರೆ ಸೇರಿಸ್ಕೊಂಡು ಅದಕ್ಕೆ ಮೊದಲೇ ನಾನು ಒಂದ್ ಅರ್ಧ ಗಂಟೆ ಮುಂಚೆ ತೊಳ್ದಿ ನೆನ್ಸಿಟ್ಕೊಂಡಿರೋ ಅಕ್ಕಿ ಸೇರಿಸ್ಕೊಂಡು ಲೈಟ್ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಹೈ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಂತೀನಿ. ಯಾಕೆಂದ್ರೆ ಅದ್ರಲ್ಲಿ ನೀರೆಲ್ಲ ಹಿಂಗ್ಬೇಕಲ್ವಾ. ಒಂದ್ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡು ನೀರೆಲ್ಲ ಕಮ್ಮಿ ಆದ್ಮೇಲೆ ಫ್ಲೇಮ್ ನ ಕಮ್ಮಿ ಮಾಡಿ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲು ಇಡ್ತಾ ಇದೀನಿ. ಯಾಕೆಂದ್ರೆ ಅದ ದಮ್ ಕಟ್ಬೇಕು ಚಿಕನ್, ಅದೊಂದು ಕಡಿಮೆ ಊರಲ್ಲೇ ಒಂದ್ ದಮ್ಮಲ್ಲೇ ಅದು ಹರಳ್ಬೇಕು ಬಿರಿಯಾನಿ ಎಲ್ಲ ಅಂತ ಹೇಳ್ಬಿಟ್ಟು ಆತರ ಕ್ಲೋಸ್ ಮಾಡಿ ಇಡ್ತಾ ಇದೀನಿ. ಇವಾಗ ಬಿರಿಯಾನಿ ದಮ್ ಕಟ್ಟಕ್ಕಿಟ್ಟು 5 ನಿಮಿಷ ಆಗಿದೆ. ಇವಾಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ, ನೋಡ್ತಿದ್ರೇನೆ ತಿನ್ಬೇಕು ಅನ್ಸ್ತಾ ಇದೆ ಅಲ್ವಾ. ಎಷ್ಟು ಉದುದ್ರಾಗೆ ಚೆನ್ನಾಗಾಗಿದೆ. ಮುದ್ದೆ ಏನೂ ಆಗಿಲ್ಲ, ನಾವು ಕರೆಕ್ಟ್ ಆಗಿ ಏನ್ ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇದೇ ತರ ಚೆನ್ನಾಗ್ ಆಗ್ತಾ ಇದೆ. ನೋಡ್ತಿದ್ರೇನೆ ಮೌತ್ ವಾಟರಿಂಗ್ ಅಂತಾರಲ್ಲ ಆ ತರ ಟೆಂಪ್ಟ್ ಆಗ್ತಾ ಇದೆ ತಿನ್ಬೇಕು ಅಂತ ಹೇಳಿ. ಚೆನ್ನಾಗಾಗಿದೆ. ಸೊ ಇವಾಗ ಎಲ್ಲ ಬ್ಯಾಟಿಂಗ್ ಮಾಡ್ಬೇಕಷ್ಟೇ ಬಿರಿಯಾನಿ ಚಾಪ್ಸ್ನೆಲ್ಲ ಹಾಕೊಂಡು. ಇನ್ನು ಇವತ್ತು ಬಿರಿಯಾನಿ ಜೊತೆ ಚಿಕನ್ ಚಾಪ್ಸ್ ಮಾಡಿರೋದ್ರಿಂದ ಮೊಸರು ಬಜ್ಜಿ ಏನೂ ಮಾಡಿರ್ಲಿಲ್ಲ. ನಮ್ಮನೇಲಿ ಸಾಮಾನ್ಯವಾಗಿ ಬಿರಿಯಾನಿ ಜೊತೆ ಚಿಕನ್ ಗ್ರೇವಿ ಅಥವಾ ಕಬಾಬ್ ಜೊತೆ ತಿನ್ನಕ್ ಇಷ್ಟ ಪಡ್ತಾರೆ. ಸೊ ಅದಕ್ಕೆ ನಾನು ಮೊಸರು ಬಜ್ಜಿ ಏನೂ ಮಾಡಿಲ್ಲ. ಇನ್ ನಾವೆಲ್ಲ ಊಟ ಬಡ್ಸ್ಕೊಂಡು ಊಟ ಮಾಡ್ಕೊಂತಾ ಇದೀವಿ. ನಿಮ್ಗೆಲ್ಲ ಈ ವಿಡಿಯೋ ಹೇಗಿತ್ತು, ವಿಡಿಯೋ ಇಷ್ಟ ಆಯ್ತಾ, ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.